ಜಿ ರಾಮಕೃಷ್ಣ ಮಾಜಿ ಮಂತ್ರಿಗಳು ನಮ್ಮ ಮಾದಿಗರ ಒಂದು ದೊಡ್ಡ ನಮ್ಮ ಮಾದಿಗರನ್ನು ಒಕ್ಕೂಡಿಸಿದಂಥ ಒಬ್ಬ ವ್ಯಕ್ತಿ ಇವತ್ತು ಅವರು 5ನೇ ಪುಣ್ಯಸ್ಮರಣೆಗೆ ಇವತ್ತು ಬಂದು ಎಲ್ಲರೂ ನಾವು ಮಾದಿಗ ಸಮಾಜ ವತಿಯಿಂದ ಎಲ್ಲ ನಮ್ಮ ಮಾದಿಗ ಸಮಾಜ ಹಿರಿಯರು ಹಾಗೂ ಯುವಕರು ಸೇರಿ ಇವತ್ತೊಂದು ಪುಣ್ಯಸ್ಮರಣೆಗೆ ಆಗಮಿಸಿ ಅವರಿಗೆ ಶ್ರದ್ಧಾಂಜಲಿ ಒಂದು ಅರ್ಪಣೆ ಮಾಡಿದ್ದೀವಿ. ಅವರು ಕೊಟ್ಟಂಥ ಮಾರ್ಗದರ್ಶನ ಇವತ್ತು ನಾವು ಮಾದಿಗರೆಲ್ಲರೂ ಒಟ್ಟಾಗಬೇಕು. ಈ ಬಾಬು ಜಗಜೀವನ ಸ್ಟ್ಯಾಚ್ಯೂ ಕುಂತದಂದರೆ ಅವರು ಭಾಗ್ಯ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಮಾದಿಗರ ಸಲುವಾಗಿ ಅವರು ಸಚಿವ ಸ್ಥಾನವನ್ನೇ ತ್ಯಾಗ ಮಾಡಿದವರು. ಅವರು ಒಂದು ರೀತಿ ನಮ್ಮ ಮಾದಿಗರ ಬಗ್ಗೆ ವಿಚಾರವಾಗಲಿ ಮಾದಿಗರ ಬಗ್ಗೆ ಹೋರಾಟ ಆಗಲಿ ಮಾಡಿದದಕ್ಕೆ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಟಿಕೆಟ್ ವಂಚಿತವಾಗಿದೆ ಅಂದ್ರೂ ತಪ್ಪೇ ಆಗಲಿಕ್ಕಿಲ್ಲ. ಆ ರೀತಿ ನಮ್ಮ ಮಾದಿಗ ಸಮಾಜವನ್ನು ಒಗ್ಗೂಡಿಸಿ ಅವರು ಇವತ್ತು ನಮ್ಮಿಂದ ದೂರವಾಗಿದ್ದಾರೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವೆಲ್ಲ ಮಾದಿಗ ಮುಖಂಡರು ವತಿಯಿಂದ ನಾನು ಕೇಳ್ಕೊಳ್ತೇನೆ. ರಾಜು ವಡೇಕರ್. ಬಹುದೊಡ್ಡ ಸಮಾಜ ಮಾದಿಗ ಸಮಾಜದ ಒಂದು ನವತಾರೆ ಅನ್ಬೇಕು ಅಥವಾ ಒಂದು ಧ್ರುವತಾರೆ. ಬಹುಸಂಖ್ಯಾತ ಮಾದಿಗ ಸಮಾಜದ ಒಬ್ಬ ದಿಟ್ಟ ನಾಯಕ ದಿವಂಗತ ಜಿ ರಾಮಕೃಷ್ಣ ಅವರ ಇವತ್ತು ಒಂದು ಪುಣ್ಯ ಸ್ಮರಣ ದಿನ. ಇವತ್ತಿನ ದಿನ ಬಾಬೂಜಿಯವರ ಪ್ರತಿಮೆ ಹತ್ತಿರ ಅನ್ನದಾನ ಅನ್ನಸಂತರ್ಪಣೆಯನ್ನು ನೆರವೇರಿಸ್ತಿದ್ದೀವಿ. ಅದಲ್ಲದೆ ಇವತ್ತಿನ ದಿನ ಜಿ ರಾಮಕೃಷ್ಣ ಅವರಿಗೆ ನಾವು ಭಾಳ ಆತ್ಮೀಯ ಭಾಳ ಮನಸ್ಸಿಂದ ಅವ್ರಿಗೆ ನಾವು ನೆನೆಸ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ನಾನು ಮಾದಿಗ ನಾನೊಬ್ಬ ಅಸ್ಪೃಶ್ಯ ಅಂತ ಹೇಳಕ್ಕೆ ಲಾರದಂಥ ಪರಿಸ್ಥಿತಿ ಇತ್ತು ಅಂದ ಕಾಲದಲ್ಲಿ. ನಾವೆಲ್ಲ ಅವ್ರ ಗರಡಿಯಲ್ಲೇ ಬೆಳೆದಂಥವ್ರು, ಅವರ ಹೋರಾಟವನ್ನು ನೋಡಿದಂಥವ್ರು, ಅವರ ಭಾಷಣವನ್ನು ಕೇಳಿದಂಥವ್ರು, ಅವರ ವಿಚಾರಗಳ ಜೊತೆಯಲ್ಲೇ ಬೆಳೆದಂಥವ್ರು ನಾವು. ಹಾಗಾಗಿ ನಮಗೆ ಭಾಳ ಚೆನ್ನಾಗಿ ನೆನಪಿದೆ. ಜಿ ರಾಮಕೃಷ್ಣ ಅವರು ಒಬ್ಬ ಅಸ್ಪೃಶ್ಯ ಸಮಾಜ ಬೆಳೆದು ಒಂದು ಸಾಮಾಜಿಕ ನ್ಯಾಯ ಸಲಕ್ಕಾಗಿ ಈ ರಾಜ್ಯದಲ್ಲಿ ಬಹುತೇಕ ಹೋರಾಟಗಳು ಮಾಡಿದಂಥ ಒಬ್ಬ ನಾಯಕ ಅಂತ ಹೇಳ್ಬೇಕಾಗ್ತದೆ. ಮತ್ತು ಎಲ್ಲರೂ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಮತ್ತು ಒಂದು ಸ್ವಾವಲಂಬಿ ಜೀವನ ಬದುಕೋ ಸಲಕ್ಕಾಗಿ ಅವರು ಎಲ್ಲ ಕಡೆ ಎಲ್ಲ ರಾಜ್ಯದಂಥ ಪ್ರವಾಸ ನಿರಂತರವಾಗಿ ಮಾಡ್ತಾನೇ ಇದ್ದು ಎಲ್ಲರಿಗೆ ಒಂದು ಪ್ರೋತ್ಸಾಹ ನೀಡುವ ಮೂಲಕ ಒಂದು ಸಾಮಾಜಿಕ ಜೀವನ ರೂಪಿಸುವ ಮಾಡುವ ಸಲಕ್ಕಾಗಿ ಯಾವಾಗಲೂ ಅವರು ಜೀವನ ಪರ್ಯಂತ ನಿರಂತರ ಹೋರಾಟ ಮಾಡ್ತಾ ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಹೇಳ್ಬೇಕಾದ್ರೆ ಈ ABC OD ವರ್ಗೀಕರಣ ಏನಿತ್ತು, ಮಾದಿಗ ರಿಸರ್ವ್ ಬೇಕಂತ ಇವತ್ತಿನ ಒಳ ಮೀಸಲಾತಿ ಅಂತ ಹೇಳ್ತಾ ಇದ್ದೀವಿ. ಅದನ್ನು ಪ್ರಪ್ರಥಮವಾಗಿ ಮಾದಿಗ ಮೀಸಲಾತಿ ಬೇಕು ಅಂತ ಹೆಚ್ಚಿಸಿ ಧ್ವನಿ ಎತ್ತಿದಂಥವ್ರು ಜಿ ರಾಮಕೃಷ್ಣ ಅಂತ ಹೇಳ್ಬೇಕಂತ ನಾವು ಇವತ್ತಿನ ದಿನದಲ್ಲಿ ನಮ್ಮ ಸಮಾಜದ ನಾಯಕರು ಅದಾರ, ನೀವು ಅಂತ ಹೇಳ್ತಾರೆ. ಇರಲಿ, ಪರವಾಗಿಲ್ಲ. ಅವರ ಆಸೆಯೂ ಅದೇ ಆಗಿತ್ತು. ಎಲ್ಲರೂ ಕೇಳುವಂಥವ್ರು ಆಗ್ಬೇಕು, ಎಲ್ಲರೂ ನನ್ನ ಹಕ್ಕು ಬೇಕನ್ನೋವಂಥವ್ರು ಬೆಳಿಬೇಕು ನೀವೆಲ್ಲ ಅಂತ ಹೇಳ್ತಾನೆ ಇದ್ರು. ಅವಾಗ ಯಾರು ಕೇಳ್ತಿರಲಿಲ್ಲ. ಬಟ್ ಈಗೆಲ್ಲ ನಮ್ಗೆ ಖುಷಿ ಆಗ್ತದೆ. ಅವರು ಏನು ಕನಸಿತ್ತು, ಎಲ್ಲರೂ ಹೋರಾಟಗಾರರಾಗಬೇಕು, ಎಲ್ಲರೂ ಸಂಘಟಿತರಾಗಬೇಕಂತೇಳಿ ಅವ್ರ ಕನಸಿತ್ತು. ಈ ಸಮಾಜದಾಗ ಭಾಳ ಯುವಕರು ಬುದ್ಧಿವಂತರೆಲ್ಲ ಹೋರಾಟಗಾರರಾಗಿದ್ದಾರೆ, ಸಂಘಟಿತರಾಗಿದ್ದಾರೆ. ಅವ್ರ ಕನಸು ನನಸಾಗ್ಯದ. ಹಾಗಾಗಿ ಅವರು ಜಿ ರಾಮಕೃಷ್ಣ ಅವ್ರನ್ನ ಇಲ್ಲ ಅಂತ ಎಂದೂ ಭಾವಿಸಲ್ಲ. ಅವರೆಲ್ಲ ನಮ್ಮ ಜೊತೆನೇ ಇದ್ದಾರೆ. ನಮ್ಮ ಜೊತೆ ಇದ್ದ ಸಲಕ್ಕಾಗಿ ಹೋರಾಟಕ್ಕೆ ಇಷ್ಟು ಶಕ್ತಿ ಬಂದದ, ಬಲ ಬಂದಂತ ಹೇಳ್ಬೇಕಾಗ್ತದೆ. ಯಾವತ್ತೂ ಜಿ ರಾಮಕೃಷ್ಣ ಅಮರ ಅಂತ ನಾವು ಹೇಳ್ತೀವಿ. ಅದೇ ಥರ ಎಲ್ಲರೂ ನಾವು ಜಿ ರಾಮಕೃಷ್ಣ ಅವರ ಏನು ವಿಚಾರ ಇತ್ತು, ಅವ್ರೇನು ಆಸೆ ಇತ್ತು, ಅವರ ಹಾದಿಯಲ್ಲಿ ನಾವೆಲ್ಲ ನಡಿತೀವಿ. ಅವರು ನಮ್ಮ ಜೊತೆನೇ ಇದ್ದಾರೆ ಅಂತ ನಾವು ಭಾವಿಸ್ತಾ ಈ ಹೋರಾಟ ಮುಂದುವರಿಸ್ತೀವಿ. ಇವತ್ತಿನ ದಿನ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಈ ನಾಡಿನ ಸಮಸ್ತ ಮಾದಿಗರು ಮತ್ತು ಎಲ್ಲ ನಾಗರಿಕರ ಪರವಾಗಿನ ಒಂದು ಅಭಿನಂದನೆ ಹೇಳ್ತಾರೆ. ಮುಸ್ತದಿಯರು ಅಜಾತ ಶತ್ರು ಆಗಿರುವಂತಹ ನಮ್ಮ ನೆಚ್ಚಿನ ನಾಯಕರಾದ ದಿವಂಗತ ಜಿ ರಾಮಕೃಷ್ಣ ಅವರ 5ನೇ ಪುಣ್ಯ ಸ್ಮರಣೆ ಅಂಗವಾಗಿ ನಾವು ಬಾಬು ಜಗಜೀವನ್ ರಾಮ್ ಪುತ್ಥಳಿ ಆವರಣದಲ್ಲಿ ಅವರ ಒಂದು ಪುಣ್ಯಸ್ಮರಣೆಯ ಒಂದು ಒಂದು ಪುಣ್ಯಸ್ಮರಣೆಯ ನಮನವನ್ನು ಏರ್ಪಡಿಸಿದ್ದೇವೆ ಜಿಲ್ಲಾ ಮಾದಿಗ ಸಂಘಟನೆ ಒಕ್ಕೂಟ ವತಿಯಿಂದ. ಅದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಮಾದಿಗ ಸಮಾಜದ ಒಗ್ಗಟ್ಟು ಮಾಡಿರುವಂಥ ಕೀರ್ತಿ ಯಾರಿಗಾದ್ರೂ ಸಲ್ತದಪ್ಪ ಅಂತಂದ್ರೆ ಅದು ದಿವಂಗತ ಜಿ ರಾಮಕೃಷ್ಣ ಅವರಿಗೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಜಗಜೀವನ್ ರಾಮ್ ಮೂರ್ತಿ ಆಗಿರ್ಬೋದು, ಬೃಹತ್ತಾದ ಜಗಜೀವನ್ ರಾಮ್ ಭವನ ಆಗಿರ್ಬೋದು, ಇಲ್ಲಿ ಮಾದಿಗ ಸಮಾಜದ ಒಂದು ಎಲ್ಲ ಜಾತಿದು ಒಗ್ಗಟ್ಟಾಗಿರೋ ಕಾರಣ ಅಂತಂದರೆ ನಮ್ಮ ಜಿ ರಾಮಕೃಷ್ಣ ಸಾಹೇಬರು.
ಅವರ ನಡೆದುಕೊಂಡ ಒಂದು ಹೋರಾಟದ ಒಂದು ನಡೆದುಕೊಂಡು ಬಂದ ದಾರಿಯಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳುತ್ತಾ ಅವರಿಗೆ ಇನ್ನೊಂದು ಸರ್ತಿ ಅವರು ನಮ್ಮನ್ನು ಆಗಲಿ 5 ವರ್ಷ ಆಯಿತು, ಬಟ್ ಅವ್ರ ವಿಚಾರಧಾರೆಗಳು, ಅವ್ರ ಸಿದ್ಧಾಂತಗಳು, ಅವ್ರು ಮಾಡಿರ್ತಕ್ಕಂಥ ಹೋರಾಟಗಳು ಸದಾ ಅವರ ಹಾದಿಯಲ್ಲಿ ನಾವೆಲ್ಲರೂ ಮಾದಿಗ ಸಮಾಜದ ಎಲ್ಲ ಮುಖಂಡರು ಅವ್ರ ಹಾದಿಯಲ್ಲಿ ಸಾಗೋಣ ಅಂತ ಹೇಳಿ ಅವರಿಗೆ ಮತ್ತೊಂದು ಸರ್ತಿ ಒಂದು ಪುಣ್ಯಸ್ಮರಣೆಯ ಶತಕೋಟಿಯ ನಮನವನ್ನು ಸಲ್ಲಿಸುತ್ತೇನೆ. ರಂಜಿತ್ ಮೂಲಿಮಿ ಅಂತ. ಮಾದಿಗ ಸಮಾಜದ ಹಿರಿಯರು ಮತ್ತು ಮಾಜಿ ಮಂತ್ರಿಗಳು ಮತ್ತು ಶಾಸಕರು ಆಗಿರ್ತಕ್ಕಂಥ ನಮ್ಮ ಜಿ ರಾಮಕೃಷ್ಣ ಅವರು ನಮ್ಮ ಮಾದಿಗ ಸಮಾಜಕ್ಕೋಸ್ಕರ ಹಲವಾರು ಹುದ್ದೆಗಳನ್ನು ತ್ಯಾಗ ಮಾಡ್ತಕ್ಕಂಥದ್ದು ಮತ್ತು ಮಾದಿಗರ ಇವತ್ತಿನ ದಿವಸ ಡಾಕ್ಟರ್ ಬಾಬು ಜಗಜೀವನವರ ಮೂರ್ತಿ ಅನಾವರಣ ಆಗಬೇಕಾದ್ರೆ ಅವರ ಕೊಡುಗೆ ಬಹಳ ಇದೆ ಅಂತಕ್ಕಂಥದ್ದು. ಇವತ್ತು ನಮ್ಮನ್ನಾಗಲಿ 5 ವರ್ಷ ಆದರೂ ಕೂಡ ನಮ್ಮ ಜೀವನದಲ್ಲಿ ಇನ್ನೂ ಜೀವಂತವಾಗಿರೋ ಅನ್ನುವ ರೀತಿಯಲ್ಲಿ ಅವರ ಸಾಧನೆಗಳನ್ನು ನಮ್ಮ ಮಾದಿಗರ ಪರವಾಗಿ ಬಹಳ ಇವೆ. ಆದರೆ ಇವತ್ತಿನ ದಿವಸ ಅವರ ಪುಣ್ಯ ಸ್ಮರಣೆಯ ಅಂಗವಾಗಿ ಇವತ್ತು ಮಾದಿಗ ಸಂಘಟನೆಗಳು ಒಕ್ಕೂಟದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆದರೆ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡುವುದರ ಜೊತೆಗೆ ಅವರ ಸಾಧನೆಗಳು, ಅವರ ತತ್ವ ಸಿದ್ಧಾಂತಗಳು ನಾವು ಮಾದಿಗರೆಲ್ಲ ಅಳವಡಿಸಿಕೊಂಡು ಹೋದಾಗ ಮಾತ್ರ ಅವರ ಪುಣ್ಯಸ್ಮರಣೆಗೆ ಒಂದು ಅರ್ಥ ಇರ್ತಕ್ಕಂಥದ್ದು ಹೇಳಬೇಕಾಗ್ತದೆ. ಯಾಕಂದರೆ ಇವತ್ತು ಮಾದಿಗರು ಧೈರ್ಯದಿಂದ ಮಾದಿಗರು ಅಂತಕ್ಕಂಥ ಹೇಳಿಕೊಳ್ಳುವುದಕ್ಕೆ ಧೈರ್ಯ ತುಂಬಿದಂಥ ಮಹಾ ವ್ಯಕ್ತಿಯವರು. ಮಾದಿಗ ಸಮಾಜದ ಹಿರಿಯರು ಮತ್ತು ಮುತ್ಸಾದಿಗಳು ಕೂಡ ಇವತ್ತು ಜಿ ರಾಮಕೃಷ್ಣ ಅವರು ಮತ್ತು ಕೆ ಬಿ ಶರಣಪ್ಪ ಅವರು ಇವತ್ತು ನಮ್ಮ ಸಮಾಜಕ್ಕೆ ನಮ್ಮ ಅಗಲಿ ಹೋಗಿರುವುದೇ ಇಲ್ಲಿವರೆಗೆ ನಾವು ಅನರ್ಥರಾಗಿವೆ ಅಂತಕ್ಕಂಥದ್ದು ಕೂಡ ಹೇಳಬೇಕಾಗ್ತದೆ. ಇವತ್ತು ರಾಜಕೀಯದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಸರ್ಕಾರದಲ್ಲಿ ಹುದ್ದೆ ಅಲಂಕಾರ ತೆಗೆದುಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಕೆ ಬಿ ಶರಣಪ್ಪ ಮತ್ತು ಜಿ ರಾಮಕೃಷ್ಣ ಅಂದರೆ ಮಾದಿಗರ ನಾಯಕರು, ಮಹಾನಾಯಕರಂತಕ್ಕಂಥದ್ದು ಒಂದು ಕಾಲದಲ್ಲಿ ಇತ್ತು. ಆದರೆ ಇವತ್ತಿನ ದಿವಸ ನಾವು ಅನಾಥರಾಗಿ ಅವರೆಲ್ಲರೂ ಇಬ್ಬರನ್ನ ಕಳ್ಕೊಂಡು ಇವತ್ತು 5ನೇ ಪುಣ್ಯಸ್ಮರಣೆಗೆ ಎಲ್ಲರೂ ನಾವು ಮಾದಿಗ ಸಂಘಟನೆಗಳಿಂದ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ದಶರಥ ಕಲ್ಬುರ್ಗಿ.